Hello students. Today we will look at the various problems or errors in performance appraisal. Earlier we have seen the various methods of performance appraisal. However, while conducting the performance appraisal process, there may be some problems or errors which may happen. Let's go through the different problems or errors, and we will also discuss how these errors and problems can be avoided. The first error that you have is bias. What you mean by bias? Bias means being partial towards the employees. A manager may be having 5 subordinates working under him. He may have a favorite employee among them. So what he does is he gives good ratings to his favorite employee and does not give very good ratings to the others. That is called bias. So illi ಮ್ಯಾನೇಜರ್ ಅವನು ಪಾರ್ಶಾಲಿಟಿ ಮಾಡ್ತಾನೆ ಅವನ ಸಬಾರ್ಡಿನೇಟ್ಸಿನ ಒಳಗೆ. ಅವನಿಗೆ ಯಾರು ಇಷ್ಟ ಇದ್ದಾರೆ ಅವರಿಗೆ ಹೈ ರೇಟಿಂಗ್ ಕೊಡುವಂಥದ್ದು, ಯಾರು ಇಷ್ಟ ಇಲ್ಲ ಅವರಿಗೆ ಲೋ ರೇಟಿಂಗ್ ಕೊಡುವಂಥದ್ದು. ಅವರ ಪರ್ಫಾರ್ಮೆನ್ಸನ್ನು ನೋಡೋದ್ರ ಬದಲು ಅವನಿಗೆ ಯಾರು ಇಷ್ಟ ಅವರಿಗೆ ಒಳ್ಳೆ ರೇಟಿಂಗ್ಸನ್ನು ಕೊಡುವಂಥ ಮಿಸ್ಟೇಕನ್ನು ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಬಯಸ್. ನೆಕ್ಸ್ಟ್ ಯು ಹ್ಯಾವ್ ಸ್ಟೀರಿಯೋಟೈಪಿಂಗ್. ಸ್ಟೀರಿಯೋಟೈಪಿಂಗ್ ಅಂದರೆ ಇಲ್ಲಿ ಅವರು ಒಂದು ವ್ಯಕ್ತಿಯ ಬ್ಯಾಕ್ಗ್ರೌಂಡ್ ಇರ್ಬೋದು, ಅಥವಾ ಅವನು ಬಂದಿರುವಂಥ ಪ್ರದೇಶ ಇರ್ಬೋದು, ಅಥವಾ ಅವನ ರಿಲಿಜನ್ ಇರ್ಬೋದು, ಈ ಆಧಾರದ ಮೇಲೆ ಅವನ ಬಗ್ಗೆ ಮನಸ್ಸಿನಲ್ಲಿ ಒಂದು ಒಪಿನಿಯನನ್ನು ಫಾರ್ಮ್ ಮಾಡೋದಕ್ಕೆ ಸ್ಟೀರಿಯೋಟೈಪಿಂಗ್ ಅಂತ ಹೇಳ್ತಾರೆ. ಸ್ಟೀರಿಯೋಟೈಪಿಂಗ್ ಮೀನ್ಸ್ ಯು ಆರ್ ಹ್ಯಾವಿಂಗ್ ಸಮ್ ಜಡ್ಜ್ಮೆಂಟ್ ಆರ್ ಪ್ರೀಕನ್ಸೀವ್ಡ್ ನೋಷನ್ ಅಬೌಟ್ ಪೀಪಲ್ from a particular background, or people coming from a particular country, or people coming from a particular religion. Based on these preconceived notions, you rate the employee. That is an error of stereotyping. So illi stereotypes can be positive or negative. You may have positive feelings towards that employee, or negative feelings or negative notion about the employee, but that is going to affect your rating, which is again a problem in performance appraisal. For example, ಒಂದು ಮ್ಯಾನೇಜರ್ಗೆ ಅವನ ಊರಿನ ಜನರು ಅಥವಾ ಒಂದು ಕಂಟ್ರಿಯ ಜನರ ಬಗ್ಗೆ ಒಂದು ಮೈಂಡ್ ಸೆಟ್ ಇರ್ಬೋದು, ಒಪಿನಿಯನ್ ಇರ್ಬೋದು. ಓಕೆ, ಈ ಕಂಟ್ರಿಯ ಜನರು ಈ ರೀತಿ ಇದ್ದಾರೆ ಅಂತ. ಸೊ ಅದು ಪಾಸಿಟಿವ್ ಇದ್ದರೆ ಅವನು ಆ ಎಂಪ್ಲಾಯಿಗೆ ಪಾಸಿಟಿವ್ ರೇಟಿಂಗ್ ಕೊಡುವಂಥ ಚಾನ್ಸಸ್ ಇರ್ತದೆ. ವೆರಾಸ್ ಅವನ ಮನಸ್ಸಿನಲ್ಲಿ ಈ ಕಂಟ್ರಿಯ ಜನರಿನ ಬಗ್ಗೆ ಕೆಟ್ಟ ಅಭಿಪ್ರಾಯ ಇದ್ದರೆ ಅದು ಅವನ ರೇಟಿಂಗನ್ನು ಎಫೆಕ್ಟ್ ಮಾಡ್ತದೆ. ದಟ್ ಈಸ್ ಕಾಲ್ಡ್ ಆಸ್ ಸ್ಟೀರಿಯೋಟೈಪಿಂಗ್. ನೆಕ್ಸ್ಟ್ ಯು ಹ್ಯಾವ್ ದಿ ಹ್ಯಾಲೋ ಆರ್ ಹಾರ್ನ್ಸ್ ಇಫೆಕ್ಟ್. ಹ್ಯಾಲೋ ಆರ್ ಹಾರ್ನ್ಸ್ ಇಫೆಕ್ಟ್ ಅಂದರೆ ಒಂದು ವ್ಯಕ್ತಿಯ ಪರ್ಸ್ನಾಲಿಟಿಯ ಒಂದು ಟ್ರೇಟ್ನ ಆಧಾರದ ಮೇಲೆ ನೀವು ಅವನ ಇಡೀ ಪರ್ಫಾರ್ಮೆನ್ಸ್ ಅಪ್ರೇಸಲನ್ನು ಕಂಡಕ್ಟ್ ಮಾಡುವಂಥದ್ದಕ್ಕೆ ದಿ ಹ್ಯಾಲೋ ಇಫೆಕ್ಟ್ ಆರ್ ದಿ ಹಾರ್ನ್ಸ್ ಇಫೆಕ್ಟ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ದೇರ್ ಮೇ ಬಿ ಒನ್ ಎಂಪ್ಲಾಯಿ who does a lot of social service. So the manager has a very good opinion about this employee. So while performing or while conducting performance appraisal, instead of looking at the criterias, he will give ratings based on the positive opinion that he has about that employee. So criterias ಬೇರೆ ಬೇರೆ ಇರ್ಬೋದು. ಇವ ಟೈಮಿಗೆ ಬರ್ತಾನ ಕೆಲಸಕ್ಕೆ, ಟಾರ್ಗೆಟನ್ನು ಮುಗಿಸ್ತಾ ಇದ್ದಾನ, ಬೇರೆ ಎಂಪ್ಲಾಯೀಸ್ನ ಜೊತೆಗೆ ಸ್ನೇಹದಿಂದ ಇದ್ದಾನ, ಇದೆಲ್ಲ ಕ್ರೈಟೀರಿಯಾಸ್ ಇರ್ಬೋದು. ಆದರೆ ಇಲ್ಲಿ ಮ್ಯಾನೇಜರ್ ಕ್ರೈಟೀರಿಯಾಸನ್ನು ನೋಡೋದಿಲ್ಲ. ಅವನಿಗೆ ಈ ಎಂಪ್ಲಾಯಿಯ ಬಗ್ಗೆ ತುಂಬ ಒಳ್ಳೆ ಫೀಲಿಂಗ್ ಇರೋದ್ರಿಂದ ಅವನು ಎಲ್ಲ ಪಾಯಿಂಟ್ಸಿಗೆ ಕೂಡ ಅವನಿಗೆ ಒಳ್ಳೆ ರೇಟಿಂಗ್ಸನ್ನು ಕೊಡೋದಕ್ಕೆ ಹ್ಯಾಲೋ ಅಥವಾ ಹಾರ್ನ್ಸ್ ಇಫೆಕ್ಟ್ ಅಂತ ಕರೀತಾರೆ. ನೆಕ್ಸ್ಟ್ ಯು ಹ್ಯಾವ್ ಕಂಪೇರ್ ಆರ್ ಕಾಂಟ್ರಾಸ್ಟ್ ಎರರ್. ಪರ್ಫಾರ್ಮೆನ್ಸ್ ಅಪ್ರೇಸಲಲ್ಲಿ ಕೆಲವೊಂದು ಸಲ ಮ್ಯಾನೇಜರ್ಸ್ ಅವರ ಸಬಾರ್ಡಿನೇಟ್ಸನ್ನು ಕಂಪೇರ್ ಮಾಡ್ತಾರೆ. ಹೀಗೆ ಕಂಪೇರ್ ಮಾಡೋದ್ರಿಂದ ಅವರ ರೇಟಿಂಗ್ ಸ್ವಲ್ಪ ಆಚೀಚೆ ಆಗುವಂಥ ಸಾಧ್ಯತೆಗಳು ಇರ್ತದೆ. ಈಗ ಫಾರ್ ಎಕ್ಸಾಂಪಲ್, ಮಿಸ್ಟರ್ ಎ ತಾನು ಎಲ್ಲ ಕೆಲಸವನ್ನು ಕೂಡ ಅವನು ಸರಿಯಾಗಿ ನಿರ್ವಹಿಸ್ತಾ ಇರ್ಬೋದು. ವೆರಾಸ್ ಅವನ ಜೊತೆಗೆ ಮಿಸ್ಟರ್ ಬಿ ಕೆಲಸ ಮಾಡ್ತಾ ಇರ್ಬೋದು, ಹೂ ಈಸ್ ಪರ್ಫಾರ್ಮಿಂಗ್ ವೆರಿ ವೆಲ್. ಅವನಿಗೆ ಟಾರ್ಗೆಟ್ 10 lakh ಕೊಟ್ಟರೆ ಅವನು 15 lakh ಅಚೀವ್ ಮಾಡ್ತಾನೆ. he is very good.
But that is not the problem of Mr. A. Mr. A is reaching the target 10 lakh. ಅದೇ ಮ್ಯಾನೇಜರ್ ಏನು ಮಾಡ್ತಾನೆ, he will compare A with B, and then he'll start feeling that A is not performing that good. So that leads to compare error or contrast error. So here the employees are compared with high performers, and whenever you compare someone with a high performer, you obviously feel that this particular employee is not doing the work properly, or he is not performing up to the mark. Therefore, low ratings will be given. Whereas in reality, this employee may be fulfilling all the criteria successfully. So that is called the compare or contrast error. Next, you have the leniency or strictness error. Leniency means being very liberal. Strictness means being very strict in giving the ratings. So these are two different types of errors. Leniency is an error where the manager goes on giving good ratings to all the employees irrespective of their performance. Whereas strictness, on the other hand, is an error where the manager does not give good ratings. In the sense, he gives low or average ratings to all the employees, even to an employee who is performing well. So both these errors are bad. Leniency error andre ಅಲ್ಲಿ ಮ್ಯಾನೇಜರ್ ತುಂಬ ಲಿಬರಲ್ ಆಗಿ ಉದಾರತನದಿಂದ ಎಲ್ಲ ಎಂಪ್ಲಾಯೀಸ್ಗೆ ಕೂಡ ಹೈ ರೇಟಿಂಗ್ಸನ್ನು ಕೊಡ್ತಾ ಹೋಗ್ತಾನೆ, ವಿಚ್ ಇಸ್ ರಾಂಗ್. ಆನ್ ದಿ ಅದರ್ ಹ್ಯಾಂಡ್ ಯು ಹ್ಯಾವ್ ದ ಸ್ಟ್ರಿಕ್ಟ್ನೆಸ್ ಎರರ್. ಸ್ಟ್ರಿಕ್ಟ್ನೆಸ್ ಎರರಲ್ಲಿ ಮ್ಯಾನೇಜರ್ ತುಂಬ ಸ್ಟ್ರಿಕ್ಟಾಗಿ ಒಳ್ಳೆ ಪರ್ಫಾರ್ಮ್ ಮಾಡುವವರಿಗೆ ಕೂಡ ಕಡಿಮೆ ರೇಟಿಂಗ್ ಕೊಡ್ತಾನೆ, ಒಳ್ಳೆ ಪರ್ಫಾರ್ಮ್ ಮಾಡದವರಿಗೆ ಕೂಡ ಕಡಿಮೆ ರೇಟಿಂಗ್ ಕೊಡ್ತಾನೆ. ಸೊ ಬೋತ್ ದೀಸ್ ಎರರ್ಸ್ ಆರ್ ಬ್ಯಾಡ್ ಆ್ಯಂಡ್ ಶುಡ್ ಬಿ ಅವಾಯ್ಡೆಡ್ ಬೈ ದ ಮ್ಯಾನೇಜರ್ಸ್. Next you have similarity error. ಈಗ similarity error, here the manager tries to relate to the employee in some way or the other, and if at all he finds that the employee has similar attitudes, or employee is from a similar religion, or the employee is from the same state or from the same region, then he tends to give good ratings to such employees. Whereas if he finds that an employee is too different from himself, then he will give low ratings to such employees. That is called as similarity error. ಇಲ್ಲಿ ಮ್ಯಾನೇಜರ್ ಎಂಪ್ಲಾಯಿನ ಜೊತೆಗೆ ತನ್ನನ್ನು ಕಂಪೇರ್ ಮಾಡಿಕೊಳ್ತಾನೆ. ಎಂಪ್ಲಾಯಿ ಮತ್ತು ಇವನು ಸೇಮ್ ಪ್ರದೇಶದಿಂದ ಬಂದವರಾದರೆ, ಅಥವಾ ಎಂಪ್ಲಾಯಿ ಮತ್ತು ಮ್ಯಾನೇಜರ್ ಸೇಮ್ ಧರ್ಮವನ್ನು ಪಾಲಿಸ್ತಾ ಇದ್ದರೆ, ಅಥವಾ ಎಂಪ್ಲಾಯಿ ಮತ್ತು ಮ್ಯಾನೇಜರ್ನ ಥಾಟ್ಗಳು ಸೇಮ್ ಆಗಿದ್ದರೆ, ಅಥವಾ ಅವರು ಸೇಮ್ ಏಜ್ ಗ್ರೂಪ್ನವರಾಗಿದ್ದರೆ, ಚಾನ್ಸಸ್ ಆರ್ ಮೋರ್ ದಟ್ ದ ಮ್ಯಾನೇಜರ್ ವಿಲ್ ಗಿವ್ ಗುಡ್ ರೇಟಿಂಗ್ಸ್ ಟು ದ್ಯಾಟ್ ಎಂಪ್ಲಾಯಿ. ಸೊ ಅವನಿಗೆ ಯಾರು ಅವನ ಥರನೇ ಇದ್ದಾರೆ ಅಂತ ಅನಿಸ್ತದೆ ಅಂಥವರಿಗೆ ಒಳ್ಳೆ ರೇಟಿಂಗ್ಸನ್ನು ಕೊಡ್ತಾರೆ. ವೆರಸ್ ಯಾರು ತುಂಬ ಡಿಫ್ರೆಂಟ್ ಅಂತ ಅನ್ನಿಸ್ತಾರೆ ಎಂಪ್ಲಾಯೀಸ್, ಅಂಥವರಿಗೆ ಲೋ ರೇಟಿಂಗ್ಸನ್ನು ಕೊಡ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಸಿಮಿಲಾರಿಟಿ ಎರರ್. ನೆಕ್ಸ್ಟ್ ಯು ಹ್ಯಾವ್ ದ ರೀಸೆನ್ಸಿ ಇಫೆಕ್ಟ್. ರೀಸೆನ್ಸಿ ಇಫೆಕ್ಟ್ ಅಲ್ಲಿ ಹೆಚ್ಚಿನ ಮ್ಯಾನೇಜರ್ಸ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಮಾಡುವಾಗ ರೀಸೆಂಟಾಗಿ ನಡೆದಂಥ ಸನ್ನಿವೇಶಗಳಿಗೆ ಹೆಚ್ಚು ಮಾನ್ಯತೆ ಕೊಡ್ತಾರೆ. ರೀಸೆನ್ಸಿ effect is an error wherein the managers place high importance on the events that have taken place recently rather than considering the performance of the employee throughout the year. For example, if you are evaluating the performance from January to December, and let's say the employee has performed very well for all the months except for the month of November. November-alli that employee was not able to meet the target, or for some reasons he did not perform well. When in December, when the manager has to give rating to that employee, he will remember more about his November month's performance because that was recent. Instead of looking at the full year, January to December,
he will focus more on his November's performance and may end up giving low ratings to that employee, whereas that employee deserves good ratings because he has performed well throughout the year. That is called the recency effect. So ಇಲ್ಲಿ ಆ ಎಂಪ್ಲಾಯಿ ಜಾನ್ವರಿಂದ ಡಿಸೆಂಬರ್ ತನಕ ಒಳ್ಳೆ ಪರ್ಫಾರ್ಮ್ ಮಾಡಿದರೂ ಕೂಡ ಮ್ಯಾನೇಜರ್ನ ಮನಸ್ಸಿನಲ್ಲಿ ನೆನಪಿರೋದು ನವೆಂಬರ್ನ ಪರ್ಫಾರ್ಮೆನ್ಸ್, ಬಿಕಾಸ್ ದ್ಯಾಟ್ ಈಸ್ ಮೋರ್ ರೀಸೆಂಟ್. ಸೊ ಆದ್ದರಿಂದ ನವೆಂಬರ್ ಪರ್ಫಾರ್ಮೆನ್ಸ್ನ ಆಧಾರದ ಮೇಲೆ ಅವನಿಗೆ ಲೋ ರೇಟಿಂಗ್ಸನ್ನು ಕೊಟ್ಟರೆ ದ್ಯಾಟ್ ಈಸ್ ಅ ರೀಸೆನ್ಸಿ ಎರರ್. ಅಗೇನ್ ದಿಸ್ ಇಸ್ problematic for the employee. Next error you have is attribution error. In attribution error, the manager tries to give a reason as to why the employee has performed well or why the employee has not performed well. That is called the attribution error. And what manager does here is, in case the employee has performed well, then he will link that good performance to external factors, whereas if the employee has not performed well, then he will link it to the internal factors of the employee. This is called the attribution error. So ಇಲ್ಲಿ ಎಂಪ್ಲಾಯಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದರೆ ಮ್ಯಾನೇಜರ್ ಅದನ್ನು ಹೊರಗಿನ ಕಾರಣಗಳಿಗೆ ರಿಲೇಟ್ ಮಾಡ್ತಾರೆ. ಎಂಪ್ಲಾಯಿ ಒಳ್ಳೆಯದಾಗಿ ಪರ್ಫಾರ್ಮ್ ಮಾಡದೇ ಹೋದರೆ ಅದನ್ನು ಎಂಪ್ಲಾಯಿಯ ಇಂಟರ್ನಲ್ ಕಾರಣಕ್ಕೆ ಲಿಂಕ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇಫ್ ದ ಎಂಪ್ಲಾಯಿ ಹ್ಯಾಸ್ performed very well, then the manager will say that he got help from his seniors or he got help from his friend. That is why he performed well. So ಇಲ್ಲಿ ಎಕ್ಸ್ಟರ್ನಲ್ ರೀಸನನ್ನು ಅವನ ಒಳ್ಳೆ ಪರ್ಫಾರ್ಮೆನ್ಸ್ನ ಜೊತೆಗೆ ಲಿಂಕ್ ಮಾಡ್ತಾ ಇದ್ದಾರೆ. Similarly, if the employee has not performed well, then the manager will say that is because he does not have enough training, or that is because he does not have the ability to perform the job. He is relating to internal reason. So ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಆಗುವಾಗ ಹೊರಗಿನಿಂದ ಅವನಿಗೆ ಸಹಾಯ ಬಂದಿದೆ ಅಂತ ಹೊರಗಿನ ಫ್ಯಾಕ್ಟರ್ಸಿಗೆ ಅದನ್ನು ಲಿಂಕ್ ಮಾಡ್ತಾರೆ. ಆ ಎಂಪ್ಲಾಯಿಗೆ ಎಬಿಲಿಟಿ ಉಂಟು ಅಂತ ಹೇಳೋದಿಲ್ಲ, ಹೊರಗಿನ ಫ್ಯಾಕ್ಟರ್ಸಿಗೆ ಲಿಂಕ್ ಮಾಡ್ತಾರೆ. ಆದರೆ ಆ ಎಂಪ್ಲಾಯಿ ಒಳ್ಳೆ ಪರ್ಫಾರ್ಮ್ ಮಾಡಲಿಲ್ಲದ್ರೆ ಅದು ಅವನ ತಪ್ಪು, ಅಥವಾ ಅವನ ಟ್ರೈನಿಂಗ್ ಅಥವಾ ಅವನ ಕ್ವಾಲಿಫಿಕೇಷನ್, ಅವನ ಎಬಿಲಿಟಿ ಇಲ್ಲ ಅವನಿಗೆ, ಆದ್ದರಿಂದ ಅವ ಒಳ್ಳೆ ಪರ್ಫಾರ್ಮ್ ಮಾಡಲಿಲ್ಲ ಅಂತ ಇಂಟರ್ನಲ್ ರೀಸನ್ಸಿಗೆ ಕನೆಕ್ಟ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ದಿ ಅಟ್ರಿಬ್ಯೂಷನ್ ಎರರ್. Next you have the central tendency error. Central tendency error ಅಲ್ಲಿ manager wants to play safe. He will not give high ratings to anyone, nor will he give low ratings to anybody. He just goes on giving average ratings to all the subordinates. That is called as central tendency error. Here the manager is trying to play safe. ಅವನಿಗೆ ಯಾವುದೇ ಪ್ರಾಬ್ಲಮ್ ಬೇಡ, ಅದಕ್ಕೆ ಯಾರಿಗೆ ಕೂಡ ಹೈ ರೇಟಿಂಗ್ ಕೊಡೋದಿಲ್ಲ. ಬಿಕಾಸ್ ಸಮ್ಟೈಮ್ಸ್ ದ ಎಂಪ್ಲಾಯೀಸ್ ಮೇ ಕ್ವೆಶ್ಚನ್, ಅವನಿಗೆ ಯಾಕೆ ಹೈ ರೇಟಿಂಗ್ ಕೊಡ್ತಿದ್ದೀರಿ, ನನಗೆ ಯಾಕೆ ಕೊಡಲಿಲ್ಲ. ಯಾರಿಗೂ ಲೋ ರೇಟಿಂಗ್ ಕೊಡಲಿಕ್ಕೆ ಬೇಡ, ಆದ್ದರಿಂದ ಎಲ್ಲರಿಗೂ ಕೂಡ ಆವ್ರೇಜ್ ರೇಟಿಂಗನ್ನು ಕೊಡ್ತಾ ಹೋಗೋದಕ್ಕೆ ಸೆಂಟ್ರಲ್ ಟೆಂಡೆನ್ಸಿ ಎರರ್ ಅಂತ ಕರೀತಾರೆ. ಸೊ ಯು ಕ್ಯಾನ್ ಕನೆಕ್ಟ್ ದಿಸ್ ಟು ಲೀನಿಯನ್ಸಿ ಆ್ಯಂಡ್ ಸ್ಟ್ರಿಕ್ಟ್ನೆಸ್ ಎರರ್. ಲೀನಿಯನ್ಸಿ ಇಸ್ ಬೀಯಿಂಗ್ ಟೂ ಲಿಬರಲ್, ಎಲ್ಲರಿಗೂ ಹೈ ರೇಟಿಂಗ್ ಕೊಡುವಂಥದ್ದು. ಸ್ಟ್ರಿಕ್ಟ್ನೆಸ್ ಇಸ್ ಎಲ್ಲರಿಗೆ ಲೋ ರೇಟಿಂಗ್ ಕೊಡುವಂಥದ್ದು. ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ ಎಲ್ಲರಿಗೂ ಆವ್ರೇಜ್ ರೇಟಿಂಗನ್ನು ಕೊಡುವಂಥ ತಪ್ಪನ್ನು ಮಾಡ್ತಾರೆ. ಸೊ ವಿ ಹ್ಯಾವ್ ಡಿಸ್ಕಸ್ ದ ವೇರಿಯಸ್ ಎರರ್ಸ್. It's not enough if you know what are the errors or the problems. You should also learn as to how these errors or problems can be avoided to make performance appraisal even more effective. So let's see the various ways in which these obstacles or problems can be overcome. First one is mutual trust and confidence. The manager and subordinate should have a very good relationship. That is, the subordinate should trust the manager and he should have respect for his manager, and then the manager also should respect the subordinate. This way both of them will feel that the performance appraisal
process is transparent, and since they respect each other, they will also respect the results of the performance appraisal. Next, use of right method. There are different methods of performance appraisal. We have seen the traditional methods, we have even looked at the modern methods. Now, you cannot apply all the methods for one job. Each job may require different method. It depends on the type of the job and the job requirement, what kind of job the employee is performing. Depending on that, we have to choose the right method of performance appraisal. Next, you have standardization. What do you mean by standardization? Is it following the same method for all the employees in the organization? No, definitely not. Here, what it means is that the employees performing the same type of job should be assessed with the same performance appraisal method. For example, let's say there are 5 sales executives. All the 5 sales executives should be evaluated using the same performance appraisal method. You cannot follow different methods for each one of them. That will be wrong. So that is what is standardization. For the same type of job, all employees doing that type of job will be assessed under the same method. That is called standardization. Next, training to appraisers. Appraisers are usually the superiors or the managers or the supervisors. Sometimes when it comes to some of the methods, the managers may not know about the method and they may not know how to carry out the performance appraisal process. In such a case, proper training should be provided to the managers so that the errors can be avoided. It's not just enough to train them about the method, they should be also trained to analyze the results of their performance appraisal. Finally, you have the feedback. Feedback should be collected from the employees as to whether they are satisfied and happy with the performance appraisal method or process which is followed in the organization. If they don't feel satisfied, they may feel demotivated. That is why it is very important for the employees to be content with the method and process of performance appraisal. That's all in this presentation. Please go through it and also make your own notes. Thank you.